ಹಲೋ ಅಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಪರ್ಧಾ ಲೈನ್ಸ್. ನಮ್ಮ ಒಂದು ಕರೆಂಟ್ ಅಫೇರ್ಸ್ ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಇವತ್ತು ಏನೇ ಡಿಸ್ಕಸ್ ಮಾಡ್ತೀವಿ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಎಕನಾಮಿಕ್ ಸ್ಟೆಬಿಲೈಸೇಷನ್ ಫಂಡ್ ಅಂದ್ರೆ ಏನು ವೆಸ್ಟ್ ಏಷಿಯನ್ ಕ್ರೈಸಿಸ್ ಆಗ್ತಾ ಇದೆ, ಸೊ ಅದರಿಂದ ಸಪ್ಲೈ ಚೈನ್ ಡಿಸ್ಟ್ರಪ್ಷನ್ ಆಗುವಂತದ್ದು, ಆಯಿಲ್ ಪ್ರೈಸ್, LPG ಪ್ರೈಸ್ ಎಲ್ಲ ಜಾಸ್ತಿ ಆಗುವಂತದ್ದು ಇದಾಗ್ತಾ ಇದೆ. ಸೊ ಅದರ ಒಂದು ಕೌಂಟರ್ ಮೆಜರ್ ಅನ್ನೋ ರೀತಿಯಲ್ಲಿ ನಾವು ಎಕನಾಮಿಕ್ ಸ್ಟೆಬಿಲೈಸೇಷನ್ ಫಂಡ್ ತಂದಿದ್ದೀವಿ. ಸೊ ಇದ್ರ ಪೂರ್ತಿ ಪ್ರಾವಿಷನ್ಸ್ ಏನು ಇದನ್ನೆಲ್ಲ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಬಂದು ಗಿಲೋಟಿನ್ ಅನ್ನುವಂಥದ್ದು ಒಂದು ಪಾರ್ಲಿಮೆಂಟರಿ ಪ್ರೊಸೀಜರ್, ಯೂಶಲಿ ಸ್ಪೀಕರ್ ಯೂಸ್ ಮಾಡ್ತಾರೆ. ಈಗ ಅದು ಆಕ್ಟಿವ್ ಆಗಿದೆ, ಸೊ ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡ್ಬೇಕಾಗುತ್ತೆ, ಇದೇನು ಅಂತ ನೋಡ್ತಾ ಹೋಗೋಣ. ನಂತರ ಬಂದು ರಿಷಬ್ ಶೆಟ್ಟಿ ಅವರು ಇದಾರಲ್ಲ, ಸೊ ಅವ್ರನ್ನ ಈಗ ಅಕ್ಕ ಸಮ್ಮೇಳನ, ಯೂಶಲಿ ನಮ್ಗೆ ಅಮೆರಿಕದಲ್ಲಿ ನಡೆಯುವಂತ ಅಕ್ಕ ಸಮ್ಮೇಳನ ಇದೆ, ಸೊ ಅದರ ಒಂದು ಬ್ರಾಂಡ್ ಅಂಬಾಸಿಡರ್ ಆಗಿ ಅಪಾಯಿಂಟ್ ಮಾಡಿದ್ದಾರೆ. ಸೊ ಹಾಗಾಗಿ ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ನಂತರ ಬಂದು ರಿಸಾ ಅನ್ನುವಂಥದ್ದು ಒಂದು ಬ್ರಾಂಡ್. ಈ ಬ್ರಾಂಡ್ ನೇಮ್ ಅಂಡರ್ ಅಲ್ಲಿ ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಈ ಬ್ರಾಂಡ್ ನೇಮ್ ಅಂಡರ್ ಅಲ್ಲಿ ಸೊ ಟ್ರೈಬಲ್ ಪ್ರಾಡಕ್ಟ್ಗಳು, ಫಾರ್ ಎಕ್ಸಾಂಪಲ್ ಟೆಕ್ಸ್ಟೈಲ್ ಗಳಾಗಬಹುದು ಅಥವಾ ಹ್ಯಾಂಡಿಕ್ರಾಫ್ಟ್ ಗಳಾಗಬಹುದು, ಸೊ ಇದನ್ನೆಲ್ಲ ಈಗ ಗೌರ್ಮೆಂಟ್ ಆಫ್ ಇಂಡಿಯಾ ಪ್ರಮೋಟ್ ಮಾಡ್ತಾ ಇದೆ. ಸೊ ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ನೋಡ್ಬೇಕಾಗತ್ತೆ. ನಂತರ ಇನ್ನು ಕರ್ನಾಟಕ ಸುದ್ದಿ ಬರ್ತೀವಿ ಏನಂತಂದ್ರೆ, ನಮ್ಗೆ ಗೊತ್ತಿದೆ ಈಗ ಆಲ್ರೆಡಿ ಅಂಡರ್ 16ಗೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಗಳನ್ನ ಬ್ಯಾನ್ ಮಾಡಿದ್ದಾರೆ. ಉಳಿದಂತ ಡಿಜಿಟಲ್ ಪ್ಲಾಟ್ಫಾರ್ಮ್ ಗಳನ್ನ ಹೇಗೆ ಯೂಸ್ ಮಾಡೋದು ರೆಸ್ಪಾನ್ಸಿಬಲಿ. ಸೊ ಹಾಗಾಗಿ ಅದಕ್ಕೆ ಅಂತ ಹೇಳ್ಬಿಟ್ಟು ಕರ್ನಾಟಕ ಸರ್ಕಾರ ಒಂದು ಪಾಲಿಸಿ ತರ್ತಾ ಇದೆ. ಸೊ ಅದರದೊಂದು ಪ್ರಾವಿಷನ್ ನೋಡ್ತಾ ಹೋಗೋಣ. ನಂತರ ಬಂದು ಈ ಮುಳ್ಳಯ್ಯನಗಿರಿ ಏನಿದೆಯಲ್ಲ, ಚಿಕ್ಕಮಗಳೂರು ಅಂತ ಮುಳ್ಳಯ್ಯನಗಿರಿಗೆ ಒಂದು ರೋಪ್ ಏನ ಪ್ರಪೋಸ್ ಮಾಡಿದ್ರು. ಸೊ ಕೆಲವೊಂದು ಕಾರಣಗಳಿಂದ ಈಗ ಅಲ್ಲಿರುವಂತ ಎಕಾಲಜಿಸ್ಟ್ಗಳು ಮತ್ತೆ ಎನ್ವಿರಾನ್ಮೆಂಟಲಿಸ್ಟ್ ಗಳು ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಕ್ರಿಟಿಸೈಸ್ ಮಾಡ್ತಾ ಇದಾರೆ, ಅಪೋಸ್ ಮಾಡ್ತಾ ಇದಾರೆ. ಸೊ ಅದೇನು ಅದನ್ನ ಸ್ವಲ್ಪ ನೋಡ್ತಾ ಹೋಗೋಣ, ಇದ್ರ ಬೇಸಿಕ್ಸ್ ಕೂಡ ನೋಡ್ತಾ ಹೋಗೋಣ. ಇದ್ರ ಜೊತೆಗೆ ಇನ್ನೊಂದಷ್ಟು MCQಗಳನ್ನ ತಗೊಂಡು ಅಥವಾ ಟಾಪಿಕ್ಗಳನ್ನ ತಗೊಂಡು ಡಿಸ್ಕಸ್ ಮಾಡ್ತಾ ಹೋಗೋಣ ಬನ್ನಿ. ನಮ್ಮ ಮೊದಲನೇ ಆರ್ಟಿಕಲ್ ನೋಡೋದಾದ್ರೆ, ಇಂಡಿಯಾ ಪ್ರಪೋಸಸ್ ಎಕನಾಮಿಕ್ ಸ್ಟೆಬಿಲೈಸೇಷನ್ ಫಂಡ್ ಟು ಟ್ಯಾಕಲ್ ಗ್ಲೋಬಲ್ ಹೆಡ್ವಿಂಡ್ಸ್. ಏನಾಗ್ತಾ ಇದೆ ಅಂತಂದ್ರೆ, ಗ್ಲೋಬಲಿ ನಮ್ಗೆ ಗೊತ್ತಿದೆ ಈಗ ಇರಾನ್ ಮತ್ತೆ US ವಾರ ಆಗ್ತಾ ಇದೆ. ಸೊ ಅದರಿಂದ ಏನಾಗ್ತಾ ಇದೆ ಅಂತಂದ್ರೆ, ಆ ಸ್ಟೇಟ್ ಆಫ್ ಹಾರ್ಮೋಸ್ ಕ್ಲೋಸ್ ಆಗುವಂತದ್ದಾಗ್ಬೋದು, ಅಥವಾ ಶಾರ್ಟ್ ಟರ್ಮ್ ಅಲ್ಲಿ ಆಯಿಲ್ ಪ್ರೈಸ್ ಜಾಸ್ತಿ ಆಗುವಂತದ್ದಾಗ್ಬೋದು, ಅಥವಾ LPG ಪ್ರೈಸ್ ಜಾಸ್ತಿ ಆಗುವಂತದ್ದಾಗ್ಬೋದು. ಇದ್ರ ಇಂಪ್ಯಾಕ್ಟ್ ಇಂಡಿಯಾದಲ್ಲೂ ಆಗ್ತಾ ಇದೆ. ಸೊ ಆದ್ರಿಂದ ಏನೊಂದು ಎಕನಾಮಿಕ್ ಫ್ಲಕ್ಚುಯೇಷನ್ಸ್ ಆಗ್ತಾ ಇದೆ, ಶಾರ್ಟ್ ಟರ್ಮ್ ಇನ್ಫ್ಲೇಷನ್ ವೇರಿ ಆಗ್ತಾ ಇದೆ. ಸೊ ಅದನ್ನ ತಪ್ಪಿಸಬೇಕು ಅಂತ ಹೇಳ್ಬಿಟ್ಟು ಈಗ ಎಕನಾಮಿಕ್ ಸ್ಟೆಬಿಲೈಸೇಷನ್ ಫಂಡ್ ಅಂತ ಹೇಳಿ ಒಂದು ಫಂಡ್ ತಂದಿರುವಂತದ್ದು. ಯಾರು ತಂದಿರುವಂತದ್ದು? ಇದನ್ನ ತಂದಿರುವಂತದ್ದು ಮಿನಿಸ್ಟ್ರಿ ಆಫ್ ಫಿನಾನ್ಸ್ ತಂದಿರುವಂತದ್ದು. ಸೊ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಈ ಒಂದು ಶಾರ್ಟ್ ಟೈಮ್ ಆಗುವಂತ ಫ್ಲಕ್ಚುಯೇಷನ್ಸ್ ಗಳ ತಪ್ಪಿಸಬೇಕು ಅಂತ ಮಾಡಿರುವಂತದ್ದು. ಇನ್ಫ್ಯಾಕ್ಟ್ ಇದನ್ನ ಕಂಟಿಂಜೆನ್ಸಿ ಫಂಡ್ ಅಂತಾನು ಕರೀತಾರೆ. ಕಂಟಿಂಜೆನ್ಸಿ ಫಂಡ್ ಅಂದ್ರೆ ಎಮರ್ಜೆನ್ಸಿ ಟೈಮ್ ಅಲ್ಲಿ ಹೆಲ್ಪ್ ಆಗ್ಬೇಕು ಅಂತ ತಂದಿರುವಂತ ಫಂಡ್ ಆಗಿರುತ್ತೆ. ಸೊ ಇದನ್ನ ತರ್ತಿರುವಂತದ್ದು ಮಿನಿಸ್ಟ್ರಿ ಆಫ್ ಫಿನಾನ್ಸ್. ಇನ್ಫ್ಯಾಕ್ಟ್ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸ್ ಏನಿದೆ, ಸೊ ಅವರು ಇದರ ಪೂರ್ತಿ ಉಸ್ತುವಾರಿಯನ್ನು ನೋಡ್ಕೊಂತಾ ಇರ್ತಾರೆ. ಸೊ ಸದ್ಯಕ್ಕೀಗ 1 ಲಕ್ಷ ಕೋಟಿ, ಎಷ್ಟು 1 ಲಕ್ಷ ಕೋಟಿ ಅಷ್ಟನ್ನ ರಿಲೀಸ್ ಮಾಡಿರುವಂತದ್ದು. ನೀವು ಇನ್ನೊಂದು ಪ್ರಶ್ನೆ ಕೇಳ್ಬೋದು, ಈಗ ಆಲ್ರೆಡಿ ನಮ್ಮಲ್ಲಿ ಕಂಟಿಂಜೆನ್ಸಿ ಫಂಡ್ ಆಫ್ ಇಂಡಿಯಾ ಅಂತ ಇದೆಯಲ್ಲ, ಆರ್ಟಿಕಲ್ 267 ಒಳಗಡೆ ಕಂಟಿಂಜೆನ್ಸಿ ಫಂಡ್ ಆಫ್ ಇಂಡಿಯಾ ಅಂತ ಇದೆ. ಯಾರು ಇದನ್ನ ಹೆಡ್ ಮಾಡುವಂತದ್ದು? ಇದು ಬಂದು ಪ್ರೆಸಿಡೆಂಟ್ ಅವರ ನೇಮ್ ಅಲ್ಲಿ ಇರುತ್ತೆ. ಯೂಶಲಿ ಸೆಕ್ರೆಟರಿ ಅದನ್ನ ಮ್ಯಾನೇಜ್ ಮಾಡ್ತಿರ್ತಾರೆ. ಇದು ಪ್ರೆಸಿಡೆಂಟ್ ಅವರ ನೇಮ್ ಅಲ್ಲಿ ಇರುವಂತದ್ದು. ಬಟ್ ಇಲ್ಲಿ ಏನಂತಂದ್ರೆ, ಇದನ್ನ ತೆಗಿಬೇಕು ಅಂತಂದ್ರೆ ನಿಮಗೆ ಅಪ್ರಾಪ್ರಿಯೇಷನ್ ಬಿಲ್ ಎಲ್ಲ ಪಾಸ್ ಮಾಡ್ಬೇಕು, ಪಾರ್ಲಿಮೆಂಟರಿ ಪ್ರೊಸೀಜರ್ ಬೇಕು. ಬಟ್ ಇದಕ್ಕೆಲ್ಲ ಅದ್ರ ರೀತಿ ಏನಿರಲ್ಲ ಕಂಟಿಂಜೆನ್ಸಿ ಫಂಡ್ ಆಫ್ ಇಂಡಿಯಾಗೆ. ಸೊ ನೆನ್ಪಿಟ್ಕೋಬೇಕಾಗತ್ತೆ. ನಿಮ್ಗೆ ಸಿಂಪಲ್ ಅಂತಂದ್ರೆ ಇದು ಉದ್ದೇಶ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ಈಗ ಏನೊಂದು ಶಾರ್ಟ್ ಟೈಮ್ ಅಲ್ಲಿ ಆಗುವಂತ ಫ್ಲಕ್ಚುಯೇಷನ್ ತಪ್ಪಿಸಬೇಕು ಅಂತ ಹೇಳಿ ಈ ಒಂದು ಕಂಟಿಂಜೆನ್ಸಿ ಎಕನಾಮಿಕ್ ಸ್ಟೆಬಿಲೈಸೇಷನ್ ಫಂಡ್ ನ ತಂದಿರುವಂತದ್ದಾಗಿರುತ್ತೆ. ಸೊ ಪ್ರಶ್ನೆ ಯಾವ ರೀತಿ ಬರುತ್ತೆ? ಆರ್ಥಿಕ ಸ್ಥಿರೀಕರಣ ನಿಧಿ ಅಥವಾ ಎಕನಾಮಿಕ್ ಸ್ಟೆಬಿಲೈಸೇಷನ್ ಫಂಡ್ ಉದ್ದೇಶವನ್ನು ಕುರಿತು ಈ ಕೆಳಗಿನ ಯಾವುದು ಕರೆಕ್ಟ್ ಆಗಿ ವಿಸ್ತರಿಸಿ ಅಂತ ಕೇಳಿರುವಂತದ್ದು. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು, ಬಾಹ್ಯ ಆರ್ಥಿಕ ಆಘಾತಗಳ ವಿರುದ್ಧ ಬಫರ್ ಒದಗಿಸುತ್ತದೆ. ಹೌದು, ಶಾರ್ಟ್ ಟರ್ಮ್ಗೆ ಅದು ನಿಮ್ಗೆ ಒಂದು ರಕ್ಷಾ ಕವಚ ತರ ಆಕ್ಟ್ ಮಾಡುತ್ತೆ. ಸೊ ಹಾಗಾಗಿ ಇದು ಕರೆಕ್ಟ್ ಆಗಿದೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ, ಪಾರ್ಲಿಮೆಂಟ್ ವಾಚ್. ಲೋಕಸಭಾ ಕ್ಲಿಯರ್ಸ್ ₹53 lakh crore ಸ್ಪೆಂಡಿಂಗ್ ವಿಯಾ ಗಿಲಾಟಿನ್ ಇಂದ ಏನಾಗಿದೆ ಅಂತಂದ್ರೆ, ಕೆಲವೊಂದು ಗ್ರಾಂಟ್ ಇನ್ ಏಡ್ ಅಂತಂದಾಗ ಕೆಲವೊಂದು ಪ್ರಾಜೆಕ್ಟ್ ಗಳಿಗೆ ಅಥವಾ ಸ್ಟೇಟ್ ಗಳಿಗೆ ಗ್ರಾಂಟ್ ಇನ್ ಏಡ್ ಕೊಡಬೇಕಾಗುತ್ತೆ. ಎಲ್ಲಿಂದ ಕೊಡ್ತಾರೆ ಅಂತಂದ್ರೆ, ಕನ್ಸಾಲಿಡೇಟ್ ಫಂಡ್ ಆಫ್ ಇಂಡಿಯಾ ಇಂದ ಕೊಡಬೇಕಾಗುತ್ತೆ. ಸೊ ಕೆಲವೊಂದು ಟೈಮಲ್ಲಿ ಏನಾಗುತ್ತೆ ಅಂತಂದಾಗ ಪಾರ್ಲಿಮೆಂಟರಿ ಪ್ರೊಸೀಜರ್ಗಳು ಲಾಸ್ಟ್ ಬಂದ್ಬಿಡುತ್ತೆ, ಎಂಡ್ ಬಂದ್ಬಿಡುತ್ತೆ. ಸೊ ಸಾಕಷ್ಟು ಡಿಸ್ಕಷನ್ಸ್ ಆಗಿರಲ್ಲ ಅದ್ರ ಬಗ್ಗೆ. ಬಟ್ ಅದ್ರ ಏನ್ ಮಾಡ್ತಾರೆ ಅಂತಂದ್ರೆ, ಡಿಸ್ಕಷನ್ ಆಗಿರೋದು, ಡಿಸ್ಕಷನ್ ಆಗದಿರೋದು ಎರಡನ್ನೂ ಒಟ್ಟಿಗೆ ಸೇರಿಸಿ ಆ ಡಿಸ್ಕಷನ್ ಆಗದಿರೋ ವಿಚಾರಗಳನ್ನ ಓಟ್ಗೆ ಹಾಕ್ಬಿಡ್ತಾರೆ. ಸೊ ಓಟಿಗೆ ಕಳಿಸ್ಬಿಡ್ತಾರೆ. ಸೊ ಆ ಪ್ರೊಸೀಜರ್ ನ ಗಿಲೋಟಿನ್ ಅಂತ ಕರೆಯುವಂಥದ್ದು. ಯಾರು ಹಾಕುವಂಥದ್ದು? ಈ ಕೆಲಸ ಮಾಡುವಂಥದ್ದು ಸ್ಪೀಕರ್ ಅವ್ರು ಹಾಕ್ತಾರೆ, ಡೈರೆಕ್ಟ್ ಓಟ್ಗೆ ಹಾಕ್ತಾರೆ. ಓಕೆ, ಇಷ್ಟಷ್ಟು ಡಿಸ್ಕಷನ್ ಆಗಿಲ್ಲ, ಅಷ್ಟು ಈಸಿಯಾಗಿ ಹಂಗಾದ್ರೆ ಹೋಗಿ ಕನ್ಸಾಲಿಡೇಟ್ ಫಂಡ್ ಆಫ್ ಇಂಡಿಯಾ ಇಂದ ದುಡ್ಡು ತಗೋಬೋದಾ? ಇಲ್ಲ. ಸೊ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತಂದ್ರೆ, ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಅಪ್ರಾಪ್ರಿಯೇಷನ್ ಬಿಲ್ ಪಾಸ್ ಮಾಡ್ತಾರೆ. ಅಪ್ರಾಪ್ರಿಯೇಷನ್ ಬಿಲ್ ಪಾಸ್ ಮಾಡಿ ಪಾರ್ಲಿಮೆಂಟ್ ಅಪ್ರೂವಲ್ ಆದ್ಮೇಲೆ ಈ ಒಂದು ಕನ್ಸಾಲಿಡೇಟ್ ಫಂಡ್ ಆಫ್ ಇಂಡಿಯಾ ಇಂದ ದುಡ್ಡು ತಗೊಳ್ಳುವಂಥದ್ದು. ನಿಮ್ಗೆ ಸಿಂಪಲ್ ಕೇಳ್ತಾರೆ, ಗಿಲೋಟಿನ್ ಅಂದ್ರೆ ಏನು ತಿಳ್ಕೊಬೇಕಾಗುತ್ತೆ, ಯಾವ ಟೈಮಲ್ಲಿ ಯೂಸ್ ಮಾಡ್ತಾರೆ ಅಥವಾ ಯಾರು ಯೂಸ್ ಮಾಡ್ತಾರೆ ಅಂತ ಕೇಳ್ತಾರೆ, ನೆನ್ಪಿಟ್ಕೊಂಡ್ರೆ ಸಾಕು. ಇದ್ರ ಮೇಲೆ ಪ್ರಶ್ನೆ ಯಾವ ರೀತಿ ಬರ್ಬೋದು ಅಂದ್ರೆ, ಇದರಿಂದ ಏನಾಗುತ್ತೆ ಅಂತಂದ್ರೆ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ. ಲಾಸ್ಟ್ ಮೂಮೆಂಟ್ ಏನೊಂದು ಫಂಡ್ ಶಾರ್ಟೇಜ್, ಕ್ರಂಚ್ ಅಂತ ಏನೆಲ್ಲ ಬರುತ್ತಲ್ಲ ಪ್ರಾಜೆಕ್ಟ್ ಗಳನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ, ಸೊ ಅದನ್ನೆಲ್ಲ ತಪ್ಪಿಸ್ದಂಗೆ ಆಗುತ್ತೆ. ಯಾವ ರೀತಿ ಬರುತ್ತೆ? ಭಾರತೀಯ ಸಂಸದೀಯ ವ್ಯವಸ್ಥೆಯಲ್ಲಿ ಗಿಲೋಟಿನ್ ಎಂಬ ಪದದ ಅರ್ಥವನ್ನು ಈ ಕೆಳಗಿನಲ್ಲಿ ಯಾವುದು ಒದಗಿಸುತ್ತದೆ? ಸಿಂಪಲ್, ಚರ್ಚೆ ಇಲ್ಲದೆಯೇ ಉಳಿದ, ಕೆಲವೊಂದು ಡಿಸ್ಕಷನ್ ಆಗಿರಲ್ಲ, ಎಲ್ಲಾ ಅನುದಾನದ ಬೇಡಿಕೆಗಳು, ಡಿಮ್ಯಾಂಡ್ ಫಾರ್ ದ ಗ್ರಾಂಟ್ಸ್ ಏನಿರುತ್ತಲ್ಲ, ಸೊ ಅದಕ್ಕೆ ಅನುಮೋದನೆ ನೀಡುವಂಥದ್ದು. ಓಕೆನಾ?
ನೆಕ್ಸ್ಟ್ ಕ್ವಶನ್ ಅಥವಾ ನೆಕ್ಸ್ಟ್ ಟಾಪಿಕ್ ನೋಡೋದಾದ್ರೆ, ಗವರ್ಮೆಂಟ್ ಲಾಂಚಸ್ ಪ್ರೀಮಿಯಂ ಬ್ರ್ಯಾಂಡ್ ರಿಸಾ ಟು ಎಲಿವೇಟ್ ಇಂಡಿಯಾಸ್ ಟ್ರೈಬಲ್ ಕ್ರಾಫ್ಟ್ ಗ್ಲೋಬಲಿ. ರಿಸಾ ಅನ್ನೋ ಒಂದು ಬ್ರ್ಯಾಂಡ್ ನೇಮ್ ಏನಿಲ್ಲ, ಸೊ ಆ ಬ್ರ್ಯಾಂಡ್ ನೇಮ್ ಅಂಡರ್ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಗವರ್ಮೆಂಟ್ ಆಫ್ ಇಂಡಿಯಾ, ಇನ್ನೂ ಸ್ಪೆಸಿಫಿಕಲಿ ಹೇಳ್ಬೇಕು ಅಂತಂದ್ರೆ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಏನ್ ಮಾಡ್ತಾ ಇದೆ ಅಂತಂದ್ರೆ ಕೆಲವೊಂದು ಟ್ರೈಬಲ್ ಪೀಪಲ್ ಬಿಲ್ಡ್ ಮಾಡುವಂತಹ ಒಂದು ಪ್ರಾಡಕ್ಟ್ಗಳು. ಫಾರ್ ಎಕ್ಸಾಂಪಲ್, ಇನ್ಫ್ಯಾಕ್ಟ್ ರಿಸಾ ಅಂದ್ರೇನೆ ಅದು ಟ್ರೈಬಲ್ ಪ್ರಾಡಕ್ಟ್. ತ್ರಿಪುರಾದಲ್ಲಿ ಟೆಕ್ಸ್ಟೈಲ್ ಏನಿದೆಯಲ್ಲ ಅದಕ್ಕೆ ರಿಸಾ ಅನ್ನೋ ಹೆಸರಿದೆ. ಸೊ ಅದನ್ನೇ ಕ್ಯಾರಿ ಮಾಡ್ತಾ ಇದ್ದಾರೆ, ಆ ಒಂದು ಬ್ರ್ಯಾಂಡ್ ನೇಮ್ ಅಲ್ಲೇ ಕ್ಯಾರಿ ಮಾಡ್ತಾ ಇದ್ದಾರೆ. ಸೊ ಆ ರಿಸಾ ಅನ್ನೋ ಒಂದು ಬ್ರ್ಯಾಂಡ್ ನೇಮ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಟ್ರೈಬಲ್ ಪೀಪಲ್ ಮಾಡಿರುವಂತಹ ಒಂದು ಟೆಕ್ಸ್ಟೈಲ್ ಆಗ್ಬೋದು, ಹ್ಯಾಂಡಿಕ್ರಾಫ್ಟ್ ಗಳಾಗ್ಬೋದು, ಅದನ್ನ ಗ್ಲೋಬಲಿ ಏನು ವಾಯ್ಸ್ ಫಾರ್ ಲೋಕಲ್ ಅಥವಾ ವೋಕಲ್ ಫಾರ್ ಲೋಕಲ್ ಅಂತ ಏನ್ ಹೇಳ್ತೀವಲ್ಲ, ಸೊ ಆ ರೀತಿನಲ್ಲಿ ಗ್ಲೋಬಲ್ ಲೆವೆಲ್ ಅಲ್ಲಿ ಅದನ್ನ ಮಾರ್ಕೆಟಿಂಗ್ ಮಾಡಬೇಕು, ಬ್ರ್ಯಾಂಡಿಂಗ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಿರೋಂಥದ್ದು. ಸಿಂಪಲ್ ಕ್ವಶನ್ ಕೇಳ್ತಾರೆ, ರಿಸಾ ಅಂದ್ರೆ ಏನು ಅಂತ ಹೇಳ್ಬಿಟ್ಟು. ಸರಿ, ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಅಂತ ಹೇಳಿದೆ. ಹಾಗಿದ್ರೆ ಇದರ ಉಸ್ತುವಾರಿ ಯಾರು ನೋಡ್ಕೋತಾ ಇರೋಂಥದ್ದು? ಇದನ್ನ ಉಸ್ತುವಾರಿ ನೋಡ್ಕೋತಾ ಇರೋಂಥದ್ದು ಟ್ರೈಫೆಡ್. ನೆನ್ಪಿಟ್ಕೋಬೇಕಾಗತ್ತೆ. ಟ್ರೈಫೆಡ್ ಅಂತಂದ್ರೆ ಟ್ರೈಬಲ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಡೆವಲಪ್ಮೆಂಟ್ ಫೆಡರೇಷನ್ ಅಂತ ಹೇಳ್ಬಿಟ್ಟು. ಈಗ ಫಾರ್ ಎಕ್ಸಾಂಪಲ್ MSP ಅಂತ ಬಂದಾಗ ಏನೇನು ಯಾವ ಪ್ರಾಡಕ್ಟ್ಗಳು ಎಷ್ಟೆಷ್ಟು ಕೊಡಬೇಕು ಅಂತ ಹೇಳಿ ರೆಕಮೆಂಡ್ ಮಾಡೋದಕ್ಕೆ ನಮ್ಮಲ್ಲಿ CSCP ಇರುತ್ತೆ. ಅದೇ ರೀತಿನಲ್ಲೇನೆ MSP ಇದು ಬರುತ್ತಲ್ಲ, ಮೈನರ್ ಫಾರೆಸ್ಟ್ ಪ್ರೊಡ್ಯೂಸ್ಗಳು. ಸೊ ಅವುಗಳಿಗೆಲ್ಲ MSP ಕೊಡ್ತಾರಲ್ಲ, ಸೊ ಅದಕ್ಕೆ ಸಜೆಷನ್ ಮಾಡುವಂಥದ್ದು ಟ್ರೈಫೆಡ್. ಅಂದ್ರೆ ಓವರ್ ಆಲ್ ಆಗಿ ಅಲ್ಲಿರುವಂತಹ ಪ್ರಾಡಕ್ಟ್ ಗಳನ್ನ ಪ್ರಮೋಟ್ ಮಾಡುವಂಥದ್ದು, ಎಕನಾಮಿಕ್ ಡೆವಲಪ್ಮೆಂಟ್ ಮಾಡುವಂಥದ್ದು, ಈ ಕೆಲಸಗಳನ್ನ ಮಾಡೋದಕ್ಕೆ ಇರುವಂತಹ ಒಂದು ಅಥಾರಿಟಿ ಟ್ರೈಫೆಡ್. ಈ ಟ್ರೈಫೆಡ್ ಇದಕ್ಕೆ ನೋಬಲ್ ಅಥಾರಿಟಿ ಆಗಿರುತ್ತೆ ಅಥವಾ ನೋಡಲ್ ಅಥಾರಿಟಿ ಆಗಿರುತ್ತೆ ರಿಸಾ ಅನ್ನೋ ಒಂದು ಬ್ರ್ಯಾಂಡ್ಗೆ. ನೆನ್ಪಿಟ್ಕೋಬೇಕಾಗತ್ತೆ. ಮತ್ತೆ ಏನಂತಂದ್ರೆ ಇದನ್ನ ಇಲ್ಲಿ ಏನೊಂದು ಆಕ್ಚುಯಲ್ ವ್ಯಾಲ್ಯೂ ಬರುತ್ತೆ, ಇವನ್ ಹ್ಯಾಂಡ್ ಮೇಡ್ ಆದ್ರಿಂದ ಇದಕ್ಕೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಲಕ್ಸುರಿ ಗೂಡ್ಸ್ ಇರುತ್ತೆ. ಸೊ ಅದಕ್ಕೆ ಎಷ್ಟು ಬೇಕು ಅಷ್ಟು ಕೊಡುವಂತದ್ದಾಗಿರುತ್ತೆ. ಮತ್ತೆ ಇದು ಹೊರಗಡೆ ಹೋಗ್ತಾ ಇದೆ ಬ್ರ್ಯಾಂಡಿಂಗ್ ನೇಮ್ ಅಲ್ಲಿ ಅಂತಂದಾಗ ಅದು ಇಂಡಿಯಾದ ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಇದು ಬೇರೆ ಬೇರೆ ಜಾಗಗಳಲ್ಲಿ ಇಂಟರ್ವ್ಯೂನ್ ಆಗುವಂಥದ್ದು. ಫಾರ್ ಎಕ್ಸಾಂಪಲ್, ಕನ್ಸ್ಟ್ರಕ್ಷನ್ ಮಾಡ್ತಿರ್ತಾರೆ ಅಥವಾ ಡಿಸೈನ್ ಮಾಡ್ತಿರ್ತಾರೆ, ಇಲ್ಲಿ ನೋಡ್ಬೋದಾಗಿರುತ್ತೆ. ಅದನ್ನ ಡಿಸೈನ್ ಮಾಡೋದ್ರಿಂದ ಹಿಡಿದು ಮತ್ತೆ ಅದಕ್ಕೆ ಡಿಸೈನ್ ಮಾಡೋದಕ್ಕೆ ಅವ್ರಿಗೆ ಟ್ರೈನಿಂಗ್ ಕೊಡುವಂಥದ್ದು, ಕೆಪಾಸಿಟಿ ಬಿಲ್ಡಿಂಗ್ ಮಾಡುವಂಥದ್ದು ಇರ್ಬೋದು, ಅಥವಾ ಅದನ್ನ ಡಿಸೈನ್ ಮಾಡಿದ್ಮೇಲೆ ಅದನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೆ ಅದಕ್ಕೆ ಬೇಕಾದಂತ ಇನ್ಫ್ರಾಸ್ಟ್ರಕ್ಚರ್ ನ ಬಿಲ್ಡ್ ಮಾಡುವಂಥದ್ದು ಆಗ್ಬೋದು, ಪ್ಯಾಕೇಜಿಂಗ್ ಅಲ್ಲಿ ಆಗ್ಬೋದು. ಈ ರೀತಿಯಾಗಿ ಎಲ್ಲಾ ಹಂತದಲ್ಲೂ ಗವರ್ಮೆಂಟ್ ಆಫ್ ಇಂಡಿಯಾ ಕೈ ಜೋಡಿಸುತ್ತೆ. ಸೊ ಹಾಗಾಗಿ ಬ್ರ್ಯಾಂಡಿಂಗ್ ತರುವಂಥದ್ದು ರಿಸಾ. ನೆನ್ಪಿಟ್ಕೋಬೇಕಾಗತ್ತೆ. ಪ್ರಶ್ನೆ ಯಾವ ರೀತಿ ಬರ್ಬೋದು? ರಿಸಾ ಉಪಕ್ರಮಕ್ಕೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಬುಡಕಟ್ಟು ಕರಕುಶಲ ವಸ್ತುಗಳನ್ನು ಪ್ರೀಮಿಯಂ ಉತ್ಪನ್ನಗಳಾಗಿ ಪ್ರಚಾರ ಮಾಡುತ್ತದೆ, ಬ್ರ್ಯಾಂಡ್ ಅಥವಾ ಪ್ರೀಮಿಯಂ ಆಗಿ ಮಾಡ್ತಾ ಇದೆ. ಕರೆಕ್ಟ್. ಇದು ಕುಶಲಕರ್ಮಿಗಳಿಗೆ ನ್ಯಾಯಯುತ ಲಾಭವಾದ ಹಂಚಿಕೆಯನ್ನು ಒದಗಿಸುವತ್ತ ಗಮನ ಹರಿಸುತ್ತದೆ. ಅದು ಸಿಗ್ಲಿ ಅಂತಾನೆ ಬ್ರ್ಯಾಂಡ್ ಮಾಡ್ತಾ ಇರೋಂಥದ್ದು. ಸೊ ಹಾಗಾಗಿ ಇದು ಕರೆಕ್ಟ್ ಆಗಿದೆ. ಇದನ್ನು ಜವಳಿ ಸಚಿವಾಲಯ ಬದಲಿಗೆ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಮಾಡ್ತಿರುವಂತದ್ದು. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಆನ್ಸರ್ ಬಂದು 1 ಮತ್ತು 2 ಮಾತ್ರ ಸರಿಯಾಗಿದೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ, ಟ್ರಾನ್ಸ್ಜೆಂಡರ್ ರೈಟ್ಸ್ ಅಮೆಂಡ್ಮೆಂಟ್ ಬಿಲ್ ಹೀಗೆ ಕೀ ಚೇಂಜಸ್ ಟು 2019 ಆಕ್ಟ್. ಆಕ್ಚುಲಿ ಏನಾಗಿತ್ತು ಅಂತಂದ್ರೆ 2014ರಲ್ಲಿ ನಲ್ಸಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತ ಒಂದು ಕೇಸ್ ಇತ್ತು. ಆ ಕೇಸಲ್ಲಿ ಏನ್ ಮಾಡುತ್ತೆ ಸುಪ್ರೀಂ ಕೋರ್ಟ್ ಅಂತಂದ್ರೆ, ಈಗ ಅದಕ್ಕಿಂತ ಮುಂಚೆ ಹೆಂಗಾಗಿತ್ತು ಅಂತಂದ್ರೆ ಯಾವ್ದಾದ್ರು ಒಂದು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡ್ಬೇಕು ಅಂತಂದ್ರೆ 2 ಕಾಲಮ್, ಒಂದು ಮೇಲ್ ಫಿಮೇಲ್ ಅಂತ ಇರ್ತಿತ್ತು. ಬಟ್ ನಲ್ಸಾ ಕೇಸ್ ಮೇಲೆ ಏನಾಯ್ತು ಅಂತಂದ್ರೆ ಆ ಟ್ರಾನ್ಸ್ಜೆಂಡರ್ ಅವ್ರನ್ನ ರೆಕಗ್ನೈಸ್ ಮಾಡಬೇಕು. ಅದ್ರ ಜೊತೆಗೆ ಯಾರು ಟ್ರಾನ್ಸ್ಜೆಂಡರ್ ಅಂದ್ರೆ ಅವ್ರಿಗೆ ಸೆಲ್ಫ್ ಡಿಕ್ಲರೇಷನ್ ಮಾಡ್ಕೊಳ್ಳೋ ಅವಕಾಶ ಕೊಡ್ತಾರೆ. ಆರ್ಟಿಕಲ್ 21 ಅಂಡರ್ ಅಲ್ಲಿ ತಾವೇನು ಅಂತ ಅವರೇ ಡಿಫೈನ್ ಮಾಡ್ಕೋಬಹುದಾಗಿರುತ್ತೆ. ಟ್ರಾನ್ಸ್ಜೆಂಡರ್ ಅಂತ ಹೇಳಿ ಅವರೇ ಡಿಕ್ಲೇರ್ ಮಾಡ್ಕೊಳ್ಳುವಂತ ಅಧಿಕಾರನೂ ಕೊಟ್ಟಿರುತ್ತೆ ಸುಪ್ರೀಂ ಕೋರ್ಟ್. ಸೊ ಆ ರೀತಿ ನಡೀತಿತ್ತು. ಸೊ ಅದ್ರ ಮೇಲೆ ಏನ್ ಮಾಡ್ತಾರೆ ಅಂತಂದ್ರೆ 2019 ನಲ್ಲಿ ಒಂದು ಆಕ್ಟ್ ತರ್ತಾರೆ. 2019 ನಲ್ಲಿ ಟ್ರಾನ್ಸ್ಜೆಂಡರ್ ರೈಟ್ಸ್ ಪ್ರೊಟೆಕ್ಷನ್ ಆಫ್ ರೈಟ್ಸ್ ಆಕ್ಟ್ ಅಂತ ಹೇಳಿ ಒಂದು ಆಕ್ಟ್ ತರ್ತಾರೆ. ಸೊ ಆಕ್ಟ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಇದೇ ರೀತಿ ಪ್ರೊಸೀಜರ್ ಮಾಡುವಂಥದ್ದು. ಅವರೇ ಡಿಕ್ಲೇರ್ ಮಾಡ್ಕೋಬಹುದಾಗಿರುತ್ತೆ. ಡಿಕ್ಲೇರ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ದಿನಗಳಲ್ಲಿ ಡಿಸ್ಟ್ರಿಕ್ಟ್ ಆಫೀಸ್ ಇಂದ ಒಂದು ಸರ್ಟಿಫಿಕೇಟ್ ಅನ್ನು ಕೊಟ್ರೆ ಮುಗಿತಿತ್ತು. ಬಟ್ ಈಗ ಏನ್ ಮಾಡಿದ್ದಾರೆ ಅಂತಂದ್ರೆ ಅದಕ್ಕೆ ಕೆಲವೊಂದು ಚೇಂಜಸ್ ತರ್ತಾ ಇದ್ದಾರೆ 2016ರಲ್ಲಿ. ಏನೇನ್ ಚೇಂಜಸ್ ತರ್ತಾ ಇದ್ದಾರೆ? ನಾನು ಹೇಳಿದೆ ಮೊದಲು ಅವರೇ ಡಿಕ್ಲೇರ್ ಮಾಡ್ಕೋಬೇಕಾಗಿತ್ತು ಅಂತ. ಈಗ ಅಷ್ಟು ಸುಲಭ ಅಲ್ಲ ಡಿಕ್ಲರೇಷನ್ ಮಾಡ್ಕೊಳ್ಳುವಂಥದ್ದು. ಅದನ್ನ ಡಿಕ್ಲೇರ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಸಾಕಷ್ಟು, ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ಅವ್ರು ರಿಜಿಸ್ಟರ್ ಮಾಡ್ಕೋಬೇಕು. ರಿಜಿಸ್ಟರ್ ಆದ್ಮೇಲೆ ಅವರು ಇನ್ ಕೇಸ್ ನಾವೇನ್ ಟ್ರಾನ್ಸ್ಜೆಂಡರ್ ಅಂತಂದ್ರೆ ಅವ್ರ ಬರ್ತ್ ಪ್ಲೇಸ್ ಅಲ್ಲಿ ಇದ್ದಂತ ಬರ್ತ್ ಟೈಮ್ ಅಲ್ಲಿ ಇದ್ದಂತ ಜೆಂಡರ್ಗುನು ಅಥವಾ ಅವ್ರಿಗೆ ಇರುವಂತ ಜೆಂಡರ್ಗೂ ಡಿಫ್ರೆನ್ಸ್ ಇರುವಂತದ್ದು ಅಥವಾ ಚೇಂಜ್ ಆಗಿರುವಂತದ್ದು ಅವ್ರನ್ನೇ ಟ್ರಾನ್ಸ್ಜೆಂಡರ್ ಅಂತ ಕರಿತೀವಿ. ಸೊ ಫಸ್ಟ್ ಅವರು ರಿಜಿಸ್ಟರ್ ಆಗ್ಬೇಕಾಗತ್ತೆ. ರಿಜಿಸ್ಟರ್ ಆದ್ಮೇಲೆ ನೆಕ್ಸ್ಟ್ ಅವರು ಸರ್ಜರಿಗೆ ಹೋಗ್ತಾರೆ. ಸರ್ಜರಿ ಆದ್ಮೇಲೆ ನೆಕ್ಸ್ಟ್ ಆ ಬೋರ್ಡ್ ಮೆಡಿಕಲ್ ಬೋರ್ಡ್ ಕೊಟ್ಟು ಅದನ್ನ ಅಪ್ರೂವ್ ಮಾಡ್ಕೋಬೇಕಾಗತ್ತೆ. ಮೆಡಿಕಲ್ ಬೋರ್ಡ್ ಕೊಟ್ಟು ಅಪ್ರೂವ್ ಆದ್ಮೇಲೆ ಅಫಿಷಿಯಲ್ಸ್ ಕೊಟ್ಟು ಆ ಸರ್ಟಿಫಿಕೇಟ್ಸ್ ಲೀಗಲ್ ಆಗಿದೆಯಾ ಅಂತ ವೆರಿಫೈ ಮಾಡ್ಕೋಬೇಕಾಗತ್ತೆ. ಸೊ ಇಷ್ಟೆಲ್ಲ ಪ್ರೊಸೀಜರ್ ಆದ್ಮೇಲೆ ಒಬ್ಬ ವ್ಯಕ್ತಿನ ಟ್ರಾನ್ಸ್ಜೆಂಡರ್ ಅಂತೇಳಿ ಡಿಫೈನ್ ಮಾಡ್ಬೇಕು ಅಂತೇಳಿ 2026 ಅಲ್ಲಿ ಅಮೆಂಡ್ಮೆಂಟ್ ತರ್ತಾರಂಥದ್ದು. 26 ಅಮೆಂಡ್ಮೆಂಟ್ ಏನ್ ಹೇಳ್ತಾ ಅಂತಂದ್ರೆ ಸುಮ್ನೆ ಸೆಲ್ಫ್ ಡಿಕ್ಲರೇಷನ್ ಮಾಡುವಂತದ್ದಲ್ಲ, ಬದಲಿಗೆ ರಿಜಿಸ್ಟರ್ ಮಾಡ್ಕೋಬೇಕು, ಸರ್ಜರಿಗೆ ಹೋಗ್ಬೇಕು, ಸರ್ಜರಿ ಆದ್ಮೇಲೆ ಅದು ಸರ್ಟಿಫಿಕೇಟ್ ಕೊಡ್ಬೇಕು. ಆ ಸರ್ಟಿಫಿಕೇಟ್ ನ ಮೆಡಿಕಲ್ ಬೋರ್ಡ್ ವೆರಿಫೈ ಮಾಡ್ಬೇಕು. ಅದು ವೆರಿಫೈ ಆದ್ಮೇಲೆ ಮತ್ತೆ ಇನ್ನೊಂದ್ಸಲ ಡಬಲ್ ವೆರಿಫಿಕೇಶನ್ ಎಲ್ಲಿ ಅಫಿಷಿಯಲ್ ಕಡೆಯಿಂದ ಆಗ್ಬೇಕು. ಸೊ ಇಷ್ಟು ಲಾಂಗ್ ಪ್ರೊಸೀಜರ್ ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಮೊದ್ಲೇನಾಗಿತ್ತು ಅಂತಂದ್ರೆ ಈಗ
ಏನೋ ಟ್ರಾನ್ಸ್ಮೆನ್ ಅಂತ ಆಗ್ತಾರೆ. ಸೊ ಈಗೇನಂತಂದ್ರೆ ಟ್ರಾನ್ಸ್ಮೆನ್ ಏನಿದಾರಲ್ಲ, ಟ್ರಾನ್ಸ್ಮೆನ್ ಅಂದ್ರೆ ಫಸ್ಟ್ ಅವ್ರನ್ನ ಹುಡುಗಿ ಅಂತೇಳಿ ಅವ್ರು ಹುಟ್ಟದಾಗ ಕನ್ಸಿಡರ್ ಮಾಡಿ ಈಗ ಮೆನ್ ಆಗಿ ಕನ್ವರ್ಟ್ ಆಗಿರುವಂತದ್ದು. ಸೊ ಈ ಟ್ರಾನ್ಸ್ಮೆನ್ ಏನಿದಾರಲ್ಲ ಅದನ್ನ ತೆಗ್ದಿದ್ದಾರೆ, ಅವ್ರನ್ನ ಈಗ ಟ್ರಾನ್ಸ್ಜೆಂಡರ್ ಪರ್ಸನ್ ತರ್ದಿಲ್ಲ. ಮತ್ತೆ ಬೈಪೋಲಾರ್ ಅಂತ ಕೇಳ್ತೀವಿ, ನಾನ್ ಬೈಪೋಲಾರ್ ಅಂತ. ಪೋಲಾರ್ ಅಂತಂದ್ರೆ ಒಂದು ಗಂಡಾಗಿರ್ಬೇಕು ಹೆಣ್ಣಾಗಿರ್ಬೇಕು. ಇನ್ನ ಕೆಲವರು ಡಿಫೈನೇ ಮಾಡಕ್ಕಾಗಲ್ಲ, ಗಂಡು ಅಲ್ಲ ಹೆಣ್ಣು ಅಲ್ಲ, ನಾನ್ ಬೈಪೋಲಾರ್ ಅನ್ನೋ ಪದ ಬಳಸ್ತಾರೆ, ಅದಕ್ಕೆ ನಾನ್ ಬೈಪೋಲಾರ್ ಅಂತೇಳಿ. ಸೊ ಈ ಬೈಪೋಲಾರ್ ಇದೆಯಲ್ಲ, ಸೊ ಅವ್ರನ್ನು ಇದರಿಂದ ತೆಗ್ದಿದ್ದಾರೆ. ಸೊ ಹೀಗಾಗಿ ಒಂದಷ್ಟು ನ್ಯಾರೋ ಮಾಡಿದೆ. ಬಟ್ ಅಟ್ ದ ಸೇಮ್ ಟೈಮ್ ಪಾಸಿಟಿವ್ ಸೈಡ್ ಅಂತ ಬಂದಾಗ್ಲೂ ಕೂಡ ಒಂದಷ್ಟು, ಈಗ ಫಾರ್ ಎಕ್ಸಾಂಪಲ್ ಅವ್ರಿಗೇನೋ ಎಕ್ಸ್ಪ್ಲೋಟೇಷನ್ ಮಾಡ್ತಾರೆ ಅಂತಂದ್ರೆ ಸ್ಟ್ರಿಕ್ಟ್ ಪೆನಾಲ್ಟಿ ಕೊಡುವಂಥದ್ದು, ಮತ್ತೆ ಅವ್ರನ್ನ ಲೇಬರ್ ಅಂತ ತಗೊಂಡು ತುಂಬಾ ಸ್ಟ್ರಿಕ್ಟ್ ಫೋರ್ಸ್ ಮಾಡುವಂಥದ್ದಿಲ್ಲ. ಸೊ ಈ ರೀತಿನೂ ತಂದಿದ್ದಾರೆ. ಮೇಜರ್ ಚೇಂಜಸ್ ಅಂದ್ರೆ ಈ ರೀತಿನಲ್ಲಿ ರೆಕಗ್ನೈಸ್ ಮಾಡುವಂಥದ್ದಾಗ್ಬೋದು, ಚೇಂಜಸ್ ಮಾಡುವಂಥದ್ದಾಗ್ಬೋದು, ಅಥವಾ ಸೆಲ್ಫ್ ಡಿಕ್ಲರೇಷನ್ ಮಾಡುವಂಥದ್ದಾಗ್ಬೋದು. ಸೊ ಇದನ್ನು ಇರುವಂತದ್ದು. ಸೊ ಇದಕ್ಕೆ ಕೆಲವೊಂದು ಕ್ರಿಟಿಸೈಸ್ ಬಂದಿದೆ, ಏನಂತಂದ್ರೆ ಅವರ ಡಿಗ್ನಿಟಿ ಮೇಲೆ ಇಂಪ್ಯಾಕ್ಟ್ ಆಗ್ಬೋದು, ಆರ್ಟಿಕಲ್ 21 ಏನಿದೆ ಅದನ್ನ ಹ್ಯಾಂಪರ್ ಮಾಡ್ದಂಗ್ ಆಗ್ಬೋದು ಅಂತೆಲ್ಲ ಬಂದಿದೆ. ವಿಲ್ ಸಿ ಮುಂದೆ ಹೇಗೆ ಹೋಗುತ್ತೆ ಅನ್ನೋದ್ರ ಮೇಲೆ ನೋಡ್ತಾ ಹೋಗೋಣ. ಕೇಸ್ ನೆನ್ಪಿಟ್ಕೋಬೇಕು, ನಲ್ಸಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್. ಸೊ ಇದ್ರ ಮೇಲೆ ಪ್ರಶ್ನೆ ಯಾವ ರೀತಿ ಬರ್ಬೋದು, ತೃತೀಯ ಲಿಂಗಿ ವ್ಯಕ್ತಿಗಳ ಹಕ್ಕುಗಳ ರಕ್ಷಣೆ ತಿದ್ದುಪಡಿ ಮಸೂದೆ 2026ಕ್ಕೆ ಸಂಬಂಧಿಸಿ ಕೇಳಿಕೆಗಳನ್ನು ಯಾವುದು ತಪ್ಪಾಗಿದೆ ಅಂತ ಕೇಳಿದ್ದಾರೆ. ಯಾವ್ದು ತಪ್ಪು ಅಂತ ಕೇಳಿದ್ದಾರೆ, ಇದು ಲಿಂಗ ಗುರುತಿಸುವಿಕೆಗಾಗಿ ವೈದ್ಯರ ಪ್ರಮಾಣೀಕರಣ ಪ್ರಕ್ರಿಯೆಯನ್ನು ಪ್ರಸ್ತಾಪಿಸುತ್ತದೆ. ಹೌದು, ಮೊದಲೇನಾಗ್ತಿತ್ತು, ಸೆಲ್ಫ್ ಡಿಕ್ಲರೇಷನ್, ಅವರು ನಾವು ಟ್ರಾನ್ಸ್ಜೆಂಡರ್ ಅಂತ ಹೇಳಿದ್ರೆ ಮುಗ್ದೋಗಿರ್ತಿತ್ತು. ಈಗ ಹಂಗಲ್ಲ, ಈಗ ವೈದ್ಯಕೀಯ ಪ್ರಮಾಣೀಕರಣ ಬೇಕಾಗಿದೆ, ಸಾಕಷ್ಟು ಪ್ರೊಸೀಜರ್ ಇದೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಸರಿ ಇದೆ. ಇದು ತೃತೀಯ ಲಿಂಗಿ ವ್ಯಕ್ತಿಗಳ ವ್ಯಾಖ್ಯಾನವನ್ನು ವಿಸ್ತರಿಸುತ್ತದೆ, ಇಲ್ಲ ವಿಸ್ತರಿಸಿಲ್ಲ, ಸಂಕುಚಿತಗೊಳಿಸಿದೆ, ಕಡಿಮೆ ಮಾಡಿಬಿಟ್ಟಿದೆ. ಸೊ ಎಷ್ಟೋ ಜನ ಅದರಿಂದ ಆಚೆ ತೆಗೆದಿದೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ, ನೆನ್ಪಿಟ್ಕೋಬೇಕಾಗತ್ತೆ. ಉಳಿದಿದ್ದು ಕರೆಕ್ಟ್ ಆಗಿದೆ. ಅಪರಾಧಗಳಿಗೆ ಕಂಟಿನ್ಯೂ ದಂಡ ವಿಧಿಸುವಂತದ್ದು ಕರೆಕ್ಟ್ ಆಗಿದೆ. ಇದು ಘನತೆ ಮತ್ತು ಸ್ವಾಯತ್ತತೆ ಉಲ್ಲಂಘನೆಯ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸುತ್ತೆ, ಇದು ಸರಿಯಾಗಿದೆ. ಸೊ ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ, ರಿಷಬ್ ಶೆಟ್ಟಿ ಅಪಾಯಿಂಟೆಡ್ ಆಸ್ ಕಲ್ಚರಲ್ ಅಂಬಾಸಿಡರ್ ಫಾರ್ ಅಕ್ಕಾ ಸಿಲ್ವರ್ ಜುಬ್ಲಿ. ಅಕ್ಕಾ ಅಂತಂದ್ರೆ ಅಸೋಸಿಯೇಷನ್ ಆಫ್ ಕನ್ನಡ ಕೂಟ ಇನ್ ಅಮೆರಿಕಾ ಅಂತ ಹೇಳ್ಬಿಟ್ಟು. ಏನಂತಂದ್ರೆ ಅಮೆರಿಕಾದಲ್ಲಿ ಕನ್ನಡ ಬೇರೆ ಬೇರೆ ಡಯಾಸ್ಪೋರಾಗಳು ಇರ್ತಾವಲ್ಲ, ಸೊ ಅವ್ರುಗಳನ್ನೆಲ್ಲ ಸೇರಿಸ್ಬಿಟ್ಟು, ಇದು ಆಕ್ಚುಲಿ ಸ್ಟಾರ್ಟ್ ಆಗಿರುವಂತದ್ದು 1998 ಅಲ್ಲಿ. ಅಕ್ಕಾ ಆರ್ಗನೈಸೇಷನ್, ಅಕ್ಕಾ ಅಂತ ಒಂದು ಆರ್ಗನೈಸೇಷನ್ ಇದೆ ಇಲ್ಲಿ, ಅಕ್ಕಾ ಆರ್ಗನೈಸೇಷನ್ ಏನಿದೆಯಲ್ಲ, ಸೊ ಅವರು ಕಂಡಕ್ಟ್ ಮಾಡ್ತಾ ಇರ್ತಾರೆ. ಅವ್ರು 2 ವರ್ಷಕ್ಕೊಂದ್ಸಲ ಕಂಡಕ್ಟ್ ಮಾಡ್ತಾರೆ, ಬೈಯಾನಿಯಲ್ಲಿ ಕಂಡಕ್ಟ್ ಮಾಡುವಂಥದ್ದು, ಎಲ್ಲರನ್ನು ಸೇರಿಸ್ಬಿಟ್ಟು ಡಯಾಸ್ಪೋರನ್ನ ಕಲ್ಚರ್ ಎಕ್ಸ್ಚೇಂಜ್ ಮಾಡುವಂಥದ್ದು, ಅಥವಾ ಏನೋ ನಮ್ಮ ಒಂದು ಸಾಫ್ಟ್ ಪವರ್ ಏನಿದೆ ಅದನ್ನ ಎಂಪವರ್ ಮಾಡುವಂಥದ್ದು, ಅಥವಾ ನಮಗೆ ಅಮೆರಿಕ ಜೊತೆ ಒಂದು ಕಮ್ಯುನಿಕೇಶನ್ ಜಾಸ್ತಿ ಹೆಲ್ಪ್ ಮಾಡಬೇಕು ಅಂತಂದಾಗ ಈ ಪ್ಲಾಟ್ಫಾರ್ಮ್ ಕೂಡ ಹೆಲ್ಪ್ ಆಗುತ್ತೆ. ಸೊ ಈಗ ಏನಾಗಿದೆ ಅಂತಂದ್ರೆ, ಈ ರೀತಿಯಾದಂತಹ ಒಂದು ಕಲ್ಚರ್ ಇವೆಂಟ್ ಸ್ಟಾರ್ಟ್ ಆಗಿ 25 ವರ್ಷ ಕಂಪ್ಲೀಟ್ ಆಗಿದೆ. ಎಷ್ಟಾಗಿದೆ? 25 ವರ್ಷ ಕಂಪ್ಲೀಟ್ ಆಗಿದೆ. ಸೊ ಈ ಒಂದು ಸಿಲ್ವರ್ ಜುಬ್ಲಿ ಪ್ರಯುಕ್ತ ರಿಷಬ್ ಶೆಟ್ಟಿ ಅವ್ರನ್ನ ಇದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಅಪಾಯಿಂಟ್ ಮಾಡಿದ್ದಾರೆ. ಸೊ ಹಾಗಾಗಿ ಈ ಸುದ್ದಿನಲ್ಲಿದೆ. ನಿಮ್ಗೆ ಸಿಂಪಲ್ ಕ್ವಶನ್ ಕೇಳ್ತಾರೆ, ಅಕ್ಕಾ ಸಮ್ಮೇಳನದಲ್ಲಿ ಈಗ ಯಾರನ್ನ ರಾಯಭಾರಿಯಾಗಿ ಅಪಾಯಿಂಟ್ ಮಾಡಿದ್ರು ಅಂತ ಹೇಳ್ಬಿಟ್ಟು ರಿಷಬ್ ಶೆಟ್ಟಿ ಅಂತ ನೆನ್ಪಿಟ್ಕೊಂಡ್ರೆ ಸಾಕಾಗತ್ತೆ. ಸೊ ಇದ್ರ ಮೇಲೆ ಪ್ರಶ್ನೆ ಯಾವ ರೀತಿ ಬರ್ಬೋದು ಬಂದ್ರೆ, ಅಕ್ಕಾ ವಿಶ್ವ ಕನ್ನಡ ಸಮ್ಮೇಳನವು ಭಾರತದಲ್ಲಿ ಆಯೋಜಿಸುವ ವಾರ್ಷಿಕ ಕಾರ್ಯಕ್ರಮವಾಗಿದೆ. ಇದನ್ನು ಭಾರತದಲ್ಲಿ ಆಯೋಜಿಸೋದಲ್ಲ, ಬದಲಿಗೆ ಇದನ್ನ ಅಮೆರಿಕದಲ್ಲಿ ಆಯೋಜಿಸೋದು. ಆಮೇಲೆ 2026 ಎಲ್ಲ ಆಯೋಜಿಸ್ತಾರೆ ಅಂತಾನೆ ಕೇಳ್ಬೋದು, ನೆನ್ಪಿಟ್ಕೋಬೇಕಾಗತ್ತೆ. ಫಿಲಾಡೆಲ್ಫಿಯಾ ನೆನ್ಪಿಟ್ಕೋಬೇಕಾಗತ್ತೆ. ಫಿಲಾಡೆಲ್ಫಿಯಾ ಅನ್ನೋ ಜಾಗದಲ್ಲಿ ಅಮೆರಿಕದಲ್ಲಿ 2026 ಒಂದು ಸಮ್ಮೇಳನ ನಡೀತಾ ಇರುವಂತದ್ದು. ಸೊ ಹಾಗಾಗಿ ಇದು ಭಾರತದಲ್ಲಿ ಆಚರಿಸುವಂತದ್ದು ಅಲ್ಲ, ಇದು ಭಾರತದಲ್ಲಿ ಆಚರಿಸುವಂತದ್ದು ಅಲ್ಲ, ಮತ್ತೆ ವಾರ್ಷಿಕನೂ ಅಲ್ಲ, ಬದಲಿಗೆ 2 ವರ್ಷಕ್ಕೊಂದ್ಸಲ ಆಚರಣೆ ಮಾಡೋದು. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. 2026 ನಡೆಯುವ ಸಮ್ಮೇಳನದ ಬೆಳ್ಳಿ ಹಬ್ಬದ ಆವೃತ್ತಿಗೆ, ಬೆಳ್ಳಿ ಹಬ್ಬ ಯಾಕಂದ್ರೆ 25 ವರ್ಷ ಕಂಪ್ಲೀಟ್ ಆಗಿದೆ, ರಿಷಬ್ ಶೆಟ್ಟಿ ಅವರನ್ನು ಸಾಂಸ್ಕೃತಿಕ ರಾಯಭಾರಿಯಾಗಿ ನೇಮಿಸಲಾಗಿದೆ. ಹೌದು, 2ನೇ ಸ್ಟೇಟ್ಮೆಂಟ್ ಸರಿಯಾಗಿದೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ, ಗ್ರೀನ್ ಆಕ್ಟಿವಿಸ್ಟ್ ಫ್ಲಾಗ್ಸ್ ರಿಸ್ಕ್ ಇನ್ ಮುಳ್ಳಯ್ಯನಗಿರಿ ರೋಪ್ ವೇ ಪ್ರಾಜೆಕ್ಟ್. ಏನಾಗಿದೆ ಅಂತಂದ್ರೆ, ಮುಳ್ಳಯ್ಯನಗಿರಿನಲ್ಲಿ ಒಂದು ರೋಪ್ ವೇ ಪ್ರಾಜೆಕ್ಟ್ ಗೆ ಪ್ರಪೋಸ್ ಮಾಡಿದ್ರು, ಬಟ್ ಈಗ ಅದಕ್ಕೆ ಅಪೋಸ್ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ, ಇದು ಪಾರ್ಟ್ ಆಫ್ ವೆಸ್ಟರ್ನ್ ಘಾಟ್ಸ್. ವೆಸ್ಟರ್ನ್ ಘಾಟ್ಸ್ ಅಂದ್ರೆ ನಮ್ಗೆ ಗೊತ್ತಿದೆ, ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಆಗಿದೆ. ಅದ್ರ ಜೊತೆಗೆ ಇದು ಫ್ರಜೈಲ್ ಏರಿಯಾ, ಇಲ್ಲಿ ಯೂಶಲಿ ಲ್ಯಾಂಡ್ ಸ್ಲೈಡ್ ಆಗುವಂತದ್ದಾಗಿರುವಂತದ್ದು, ಮತ್ತೆ ಬೇರೆ ಬೇರೆ ಏನೊಂದು ಪ್ರಾಣಿಗಳಿರ್ತವೆ, ಸೊ ಅದಕ್ಕೆ ತೊಂದರೆ ಆಗುವಂಥದ್ದು, ಹ್ಯಾಬಿಟೇಟ್ ಫ್ರಾಗ್ಮೆಂಟೇಷನ್ ಆಗುವಂಥದ್ದಾಗ್ಬೋದು, ಸೊ ಪೊಲ್ಯೂಷನ್ ಆಗುವಂಥದ್ದಾಗ್ಬೋದು, ಸಾಕಷ್ಟು ಕಾರಣಗಳನ್ನು ಇಟ್ಕೊಂಡು ಈಗ ಇದನ್ನ ಅಪೋಸ್ ಮಾಡ್ತಾ ಇದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಸ್ವಲ್ಪ ನಾವು ಮುಳ್ಳಯ್ಯನಗಿರಿ ಬಗ್ಗೆ ನೋಡ್ಕೊಳ್ಳುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಂದು ಫ್ಯಾಕ್ಟ್ಸ್ ಗಳು ನೋಡ್ಬೇಕು ಅಂತಂದ್ರೆ, ನಮ್ಗೆ ಆಲ್ರೆಡಿ ಗೊತ್ತಿದೆ, ಇದನ್ನ ಬಂದು ಕರ್ನಾಟಕದ ಹೈಯೆಸ್ಟ್ ಪೀಕ್ ಆಫ್ ಕರ್ನಾಟಕ ಅಂತ ಕರೀತಾರೆ. ಅಂದ್ರೆ ಇದು ಸಮುದ್ರ ಮಟ್ಟದಿಂದ 1930 ಮೀಟರ್ ಎತ್ತರ ಇದೆ. 1930 ಮೀಟರ್ ಎತ್ತರ ಇದೆ, ಕರ್ನಾಟಕದಲ್ಲಿ ಇದೆ, ಹೈಯೆಸ್ಟ್ ಪೀಕ್ ಆಗುತ್ತೆ. ಅದೇ ರೀತಿ ಸೌತ್ ಇಂಡಿಯಾ ಅಂತ ಬಂದಾಗ, ಸೌತ್ ಇಂಡಿಯಾದಲ್ಲಿ 4th ಪ್ಲೇಸ್ ಅಲ್ಲಿ ಬರುತ್ತೆ, ನೆನ್ಪಿಟ್ಕೋಬೇಕಾಗುತ್ತೆ. ಸೌತ್ ಇಂಡಿಯಾ ಅಂತ ಬಂದಾಗ 4th ಪ್ಲೇಸ್ ಅಲ್ಲಿ ಬರುತ್ತೆ. ಮತ್ತೆ ಕೆಲವೊಂದು ನದಿಗಳು ಇಲ್ಲಿಂದ ಉಗಮ ಆಗುವಂಥವು, ಫಾರ್ ಎಕ್ಸಾಂಪಲ್ ನೋಡ್ಬೋದಾಗುತ್ತೆ, ಯಗಾಚಿ ಆಗ್ಬೋದು, ಮತ್ತೆ ವೇದ, ಈ ರಿವರ್ಗಳ ಉಗಮ ಸ್ಥಾನ ಅಂತಾನು ಕರೀತಾರೆ. ಮತ್ತೆ ಚಂದ್ರದ್ರೋಣ ಪರ್ವತ ಅಂತ ರೇಂಜ್ ಅಂತಾನು ಕರೀತಾರೆ, ಚಂದ್ರದ್ರೋಣ ಪರ್ವತ ರೇಂಜ್ ಅಂತ ಕರೀತಾರೆ. ಈ ವರ್ಡ್ ಹೆಲ್ಪ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಚಂದ್ರದ್ರೋಣ ಪರ್ವತ ರೇಂಜ್ ಏನಿದೆಯಲ್ಲ, ಸೊ ಆ ರೇಂಜ್ ಅಲ್ಲಿ ಸಿಗುವಂತದ್ದು. ಇದು ಎಲ್ಲಿ ಲೊಕೇಟ್ ಆಗಿರುವಂತದ್ದು? ಚಿಕ್ಕಮಗಳೂರು. ಸೊ
ಸೊ ಈ ಫ್ಯಾಕ್ಟ್ಸ್ ಗಳೆಲ್ಲ ಇಂಪಾರ್ಟ್ ಆಗುತ್ತೆ. ಇದ್ರ ಮೇಲೆ ಪ್ರಶ್ನೆ ಬಂದು ಯಾವ ರೀತಿ ಬರ್ಬೋದು? ಮುಳ್ಳಯ್ಯನಗಿರಿಯು ದಕ್ಷಿಣ ಭಾರತದ ಅತ್ಯಂತ ಎತ್ತರ ಶಿಖರವಾಗಿದ್ದು ಪಶ್ಚಿಮ ಘಟ್ಟಗಳಲ್ಲಿ, ಇದು ಪಶ್ಚಿಮ ಘಟ್ಟದಲ್ಲೇ ಕರೆಕ್ಟ್, ಬಟ್ ಆದ್ರೆ ದಕ್ಷಿಣ ಭಾರತದ ಅತ್ಯಂತ ಎತ್ತರ ಅಲ್ಲ. ದಕ್ಷಿಣ ಭಾರತ ಅಂತ ಬಂದಾಗ ಇದು 4ನೇ ಸ್ಥಾನದಲ್ಲಿ ಇರುವಂತದ್ದು, ಬಟ್ ಕರ್ನಾಟಕದಲ್ಲಿ ಅತಿ ಎತ್ತರವಾಗಿರುವಂತದ್ದು. ಈ ಪ್ರದೇಶದ ಶೋಲಾ ಕಾಡುಗಳು ನೈಸರ್ಗಿಕ ಜಲಾನಯನ ಪ್ರದೇಶ. ಇದೇನಾಗಿದೆ ಗೊತ್ತಾ? ಆಕ್ಚುಲಿ ಇಲ್ಲಿ ಫಾರೆಸ್ಟ್ಗಳು ಬರ್ತಾವಲ್ಲ, ಬೆಟ್ಟಗಳು, ಈ ಬೆಟ್ಟಗಳ ಮಧ್ಯದಲ್ಲಿ ಸಣ್ಣ ಸಣ್ಣ ಫಾರೆಸ್ಟ್ ಗಳು ಬರ್ತವೆ. ಸೊ ಅದನ್ನ ಸೋಲಾ ಫಾರೆಸ್ಟ್ ಅಂತ ಕರೀತಾರೆ. ಸೋಲಾ ಫಾರೆಸ್ಟ್ ಯೂಶಲಿ ಎಲ್ಲಿ ನೋಡೋಕೆ ಸಿಗುತ್ತೆ ಅಂತ ಹೇಳಿ UPSC ಆಲ್ರೆಡಿ ಕ್ವಶನ್ ಆಗಿದೆ. ಸೋಲಾ ಫಾರೆಸ್ಟ್ ಗಳು ಲೊಕೇಟ್ ಆಗ ಯೂಶಲಿ ನಮ್ಗೆ ನೋಡೋಕೆ ಸಿಗುವಂತದ್ದು ವೆಸ್ಟರ್ನ್ ಘಾಟ್ಸ್ ಗಳಲ್ಲಿ. ಮತ್ತೆ ಇವೇನಾಗುತ್ತೆ ಅಂತಂದ್ರೆ ಈ ಬೆಟ್ಟಗಳಿಂದ ಹರಿದು ಬರುವಂತ ಸ್ಟ್ರೀಮ್ಸ್ ಏನ್ ಮಾಡುತ್ತಲ್ಲ ಅದನ್ನ ತಡೆದಿಟ್ಬಿಟ್ಟು ಗ್ರೌಂಡ್ ವಾಟರ್ ರಿಚಾರ್ಜ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಆ ಡ್ರೈನೇಜ್ ಸಿಸ್ಟಮ್ಗೆ ಸಾಕಷ್ಟು ಸಹಾಯ ಮಾಡುತ್ತೆ. ಗ್ರೌಂಡ್ ವಾಟರ್ ರೀಚಾರ್ಜ್ ಆಗುವಂತದ್ದಾಗ್ಬೋದು, ಕೆಲವೊಂದು ಹ್ಯಾಬಿಟೇಷನ್ ಕೊಡುವಂತದ್ದಾಗ್ಬೋದು, ಅವು ಬಯೋಡೈವರ್ಸಿಟಿನ ಪ್ರೊಟೆಕ್ಟ್ ಮಾಡುವಂತದ್ದಾಗ್ಬೋದು, ಈ ಕೆಲಸಗಳು ಮಾಡ್ತಾ ಇರ್ತವೆ. ಸೊ ಇಲ್ಲಿರುವಂತ ಫಾರೆಸ್ಟ್ ಏನಂತ ಕರಿತೀವಿ? ಶೋಲಾ ಫಾರೆಸ್ಟ್ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ವೆಸ್ಟರ್ನ್ ಘಾಟ್ಸ್, ನೆನ್ಪಿಟ್ಕೋಬೇಕಾಗತ್ತೆ. ಪ್ರಶ್ನೆ ನೋಡೋದಾದ್ರೆ 2ನೇ ಸ್ಟೇಟ್ಮೆಂಟ್ ಅಲ್ಲಿ ಇದ್ವಿ, ಈ ಪ್ರದೇಶದ ಶೋಲಾ ಕಾಡುಗಳು ನೈಸರ್ಗಿಕ ಜಲಾನಯ ಪ್ರದೇಶಗಳಾಗಿ ಕಾರ್ಯನಿರ್ವಹಿಸುತ್ತದೆ. ಹೌದು, ಆ ಶೋಲಾ ಫಾರೆಸ್ಟ್ ಗಳು ಏನ್ ಮಾಡ್ತವೆ ಅಂತಂದ್ರೆ ನೈಸರ್ಗಿಕ ಜಲನಯನ ಪ್ರದೇಶಗಳಾಗಿ ವರ್ಕ್ ಮಾಡ್ತವೆ, ಗ್ರೌಂಡ್ ವಾಟರ್ ರೀಚಾರ್ಜ್ ಮಾಡ್ತವೆ. ಸೊ ನೆನ್ಪಿಟ್ಕೋಬೇಕಾಗತ್ತೆ. ಸೊ ಹಾಗಾಗಿ 2ನೇ ಸ್ಟೇಟ್ಮೆಂಟ್ ಸರಿಯಾಗಿದೆ, 1ನೇ ಸ್ಟೇಟ್ಮೆಂಟ್ ತಪ್ಪಾಗಿದೆ. ಆನ್ಸರ್ ಬಂದು 2 ಮಾತ್ರ ಆಗಿದೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ ಕರ್ನಾಟಕ ಡ್ರಾಫ್ಟ್ ಪಾಲಿಸಿ ಆನ್ ರೆಸ್ಪಾನ್ಸಿಬಲ್ ಡಿಜಿಟಲ್ ಯೂಸ್ ಅಮಾಂಗ್ ದ ಸ್ಟೂಡೆಂಟ್ಸ್. ಏನಾಗಿದೆ ಅಂತಂದ್ರೆ ನಾನು ಹೇಳಿದೆ ನಿಮಗೆ ಆಲ್ರೆಡಿ ನಮ್ಮಲ್ಲಿ ಒಂದು ಪ್ರಾವಿಷನ್ ಬಂದಿದೆ, ಒಂದು ಸರ್ಕಾರ ಒಂದು ತೀರ್ಮಾನ ತಗೊಂಡಿದೆ. ಅಂಡರ್ 16 ಯಾರಿದ್ರಲ್ಲ, ಸೊ ಅವರಿಗೆ ಸೋಷಿಯಲ್ ಮೀಡಿಯಾನ ಬ್ಯಾನ್ ಮಾಡಬೇಕು ಅಂತ ಪ್ಲಾನ್ ಮಾಡಿದೆ. ಸೋಷಿಯಲ್ ಮೀಡಿಯಾ ಅಲ್ಲದೆ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಂತ ಬಂದಾಗ ತುಂಬಾ ಇದೆ. ಸೊ ಆ ಡಿಜಿಟಲ್ ಪ್ಲಾಟ್ಫಾರ್ಮ್ ಗಳನ್ನ ಹೇಗೆ ಯೂಸ್ ಮಾಡಬೇಕು? ರೆಸ್ಪಾನ್ಸಿಬಲ್ ಆಗಿ ಯೂಸ್ ಮಾಡಬೇಕು. ಬಿಕಾಸ್ ಯಾಕಂತಂದ್ರೆ ಸ್ಕ್ರೀನ್ ಟೈಮ್ ಜಾಸ್ತಿ ಆಗೋದ್ರಿಂದ ಸ್ಟೂಡೆಂಟ್ಸ್ ಗಳಲ್ಲಿ ಕಾನ್ಸಂಟ್ರೇಷನ್ ಕಡಿಮೆ ಆಗ್ತಾ ಇದೆ, ಆಂಗ್ಸೈಟಿ ಲೆವೆಲ್ ಜಾಸ್ತಿ ಆಗ್ತಾ ಇದೆ, ಸೋಷಿಯಲಿ ಐಸೋಲೇಟ್ ಆಗ್ತಾ ಇದ್ದಾರೆ. ಸೊ ಅದಲ್ಲದೆ ಕೆಲವೊಂದು ಈಗ ಸೈಬರ್ ಬುಲ್ಲಿಂಗ್ ಆಗ್ಬೋದು, ಫ್ರಾಡ್ ಆಗ್ಬೋದು, ಇದಕ್ಕೆಲ್ಲದಕ್ಕೂ ತುತ್ತಾಗ್ತಾ ಇದೆ. ಸೊ ಹಾಗಾಗಿ ಅದನ್ನ ರೆಸ್ಪಾನ್ಸಿಬಲ್ ಆಗಿ ಯೂಸ್ ಮಾಡಬೇಕು ಅಂತೇಳಿ ಒಂದು ಪಾಲಿಸಿ ತರ್ತಾ ಇದೆ ಕರ್ನಾಟಕ ಸರ್ಕಾರ. ಏನಂತಂದ್ರೆ 1 ಅವರ್ ಮಾತ್ರ ಸ್ಕ್ರೀನ್ ಟೈಮ್ಗೆ ಕೊಡಬೇಕು ಸ್ಟೂಡೆಂಟ್ಸ್ಗಳು. ಯಾರಿಗೆ? ಎಲ್ರಿಗೂ ಅಪ್ಲೈ ಆಗುತ್ತಾ? ಆಕ್ಚುಲಿ ಇದು ಅಪ್ಲೈ ಆಗುವಂಥದ್ದು 9th 10th ಮತ್ತೆ PU ಸ್ಟೂಡೆಂಟ್ಸ್ ಗಳಿಗೆ ಮಾತ್ರ ಇದನ್ನ ಈ ತರ ತರ್ತಾರ ಅಂತದ್ದು. ಸೊ ಇದನ್ನ ಒಂದು ಹೇಗೆ ಇಂಪ್ಲಿಮೆಂಟೇಷನ್ ಮಾಡುವಂಥದ್ದು, ಇದರ ರೆಸ್ಪಾನ್ಸಿಬಿಲಿಟಿ ಮೇಜರ್ ಆಗಿ ಟೀಚರ್ಸ್ ಮತ್ತೆ ಪೇರೆಂಟ್ಸ್ ಗಳು ಕೊಟ್ಟಿದ್ದಾರೆ. ಟೀಚರ್ಸ್ ಅಂತ ಬಂದಾಗ ಸ್ಕೂಲ್ಗಳಲ್ಲಿ ಏನ್ ಮಾಡಬೇಕು ಅಂತಂದ್ರೆ ಇದನ್ನ ಐಡೆಂಟಿಫೈ ಮಾಡುವಂತ ಕೆಲಸ ಮೇಜರ್ ಆಗಿ ಟೀಚರ್ಸ್ಗೆ ಇರುತ್ತೆ. ಅವ್ರಿಗೆ ಟ್ರೈನಿಂಗ್ ಕೊಡ್ತಾರೆ. ಟೀಚರ್ಸ್ ಗಳು ಯಾವ ಒಂದು ಸ್ಟೂಡೆಂಟ್ಗಳು ಡಿಪ್ರೆಷನ್ ಇದ್ದಾರೆ, ಕಾನ್ಸಂಟ್ರೇಷನ್ ಕಡಿಮೆ ಇದೆ, ಡಿಜಿಟಲ್ ಡಿಸ್ಟ್ರೆಸ್ ಇದ್ದಾರೆ, ಸೊ ಇದನ್ನ ನೋಡುವಂಥದ್ದು ಟೀಚರ್ಸ್ ಗಳಿಗಿರುತ್ತೆ. ಮತ್ತೆ ಆ ಒಂದು ಶಾಲಾ ಹಂತದಲ್ಲಿ ಅವರು ಲೋಕಲ್ ಆಗಿ ರೂಲ್ಸ್ ಗಳನ್ನ ಫಾಲೋ ಒಂದು ಫ್ರೇಮ್ ಮಾಡ್ಕೋಬೇಕು ಪಾಲಿಸಿ. ಅದ್ರ ಜೊತೆಗೆ ಡಿಜಿಟಲ್ ವೆಲ್ನೆಸ್ ಕಮಿಟಿ, ಶಾಲಾ ಹಂತದಲ್ಲೇನೆ ಡಿಜಿಟಲ್ ವೆಲ್ನೆಸ್ ಕಮಿಟಿನ ಫಾರ್ಮ್ ಮಾಡ್ಬೇಕಾಗತ್ತೆ. ಬಿಕಾಸ್ ಆ ಕಮಿಟಿ ಅದನ್ನ ಎಂಕ್ವೈರಿ ಮಾಡ್ಬೇಕಾಗತ್ತೆ, ರೂಲ್ಸ್ ಗಳನ್ನ ಫಾಲೋ ಮಾಡ್ಬೇಕಾಗತ್ತೆ, ಈ ಕೆಲಸಗಳನ್ನ ಮಾಡುವಂತದ್ದಾಗಿರುತ್ತೆ. ಮತ್ತೆ ಪೇರೆಂಟ್ಸ್ ಗಳಿಗೆ ಒಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿರ್ತಾರೆ, ಅವ್ರು ಹೇಗೆ ಇದನ್ನ ಯೂಸ್ ಮಾಡ್ಕೊಳ್ಳೋದು ಮಾಡೋ ರೀತಿನ ನೋಡ್ಕೋಬೇಕಾಗತ್ತೆ ಅಂತ ಹೇಳಿ ಕೆಲವೊಂದು ಫ್ಯಾಕ್ಟ್ಸ್ ನೆನ್ಪಿಟ್ಕೋಬೇಕಾಗತ್ತೆ. ಡಿಜಿಟಲ್ ವೆಲ್ನೆಸ್ ಕಮಿಟಿ ಆಗ್ಬೋದು, ಮತ್ತೆ 1 ಅವರ್ ಸ್ಕ್ರೀನಿಂಗ್ ಟೈಮ್ ಆಗ್ಬೋದು. ಯಾರಿಗೆ ಅಪ್ಲೈ ಆಗುತ್ತೆ? 9th 10th ಮತ್ತೆ PU ಅಪ್ಲೈ ಆಗುತ್ತೆ. ಇನ್ನು ಸ್ವಲ್ಪ ಡೀಟೇಲ್ ಆಗಿ ಇದ್ರ ಬಗ್ಗೆ ಪ್ರಾವಿಷನ್ಸ್ ಬಂದಾಗ ಡಿಸ್ಕಸ್ ಮಾಡ್ತಾ ಹೋಗೋಣ. ಇದ್ರ ಬಗ್ಗೆ ಪ್ರಶ್ನೆ ಯಾವ್ದೇ ರೀತಿ ಬರ್ಬೋದು. ಮತ್ತೆ ಇದನ್ನ ತಂದೋರು ಯಾರು? ಇದನ್ನ ತಂದಿರುವಂತದ್ದು ಯಾರು ಅಂತ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ತರ್ತಿರುವಂತದ್ದು ಕರ್ನಾಟಕ ಸರ್ಕಾರ ಅಂತ ಹೇಳಿದೆ. ಇನ್ಫ್ಯಾಕ್ಟ್ ಡೀಟೇಲ್ ನೋಡ್ಬೇಕು ಅಂತಂದ್ರೆ ಹೆಲ್ತ್ ಡಿಪಾರ್ಟ್ಮೆಂಟ್, ಎಜುಕೇಶನ್ ಡಿಪಾರ್ಟ್ಮೆಂಟ್, ನಿಮಾನ್ಸ್ ಮತ್ತೆ ಕರ್ನಾಟಕ ಸ್ಟೇಟ್ ಮೆಂಟಲ್ ಹೆಲ್ತ್ ಅಥಾರಿಟಿ. ಸೊ ಇಷ್ಟು ಜನ ಇಷ್ಟು ಬಾಡಿಗಳು ಸೇರಿ ತರ್ತಾರಂತದ್ದು. ಹೆಲ್ತ್ ಡಿಪಾರ್ಟ್ಮೆಂಟ್, ಎಜುಕೇಶನ್ ಡಿಪಾರ್ಟ್ಮೆಂಟ್, ನಿಮಾನ್ಸ್ ಮತ್ತೆ ಕರ್ನಾಟಕ ಸ್ಟೇಟ್ ಮೆಂಟಲ್ ಹೆಲ್ತ್ ಅಥಾರಿಟಿ ಇವ್ರು ತರ್ತಾರಂತದ್ದಾಗಿರುತ್ತೆ. 1 ಅವರ್ ಲಿಮಿಟ್ ಮಾಡಿರುವಂತದ್ದು. ಓಕೆ, ಯಾವ ರೀತಿ ಬರ್ಬೋದು? ಪ್ರಶ್ನೆ ಬಂದು ಯಾವ ರೀತಿ ಬರುತ್ತೆ? ಶಾಲಾ ಮಕ್ಕಳಿಗೆ ಇತ್ತೀಚೆಗೆ ಚರ್ಚಿಸಲಿರುವ ಡಿಜಿಟಲ್ ಬಳಕೆಯ ನೀತಿ ಕುರಿತು ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಡಿಜಿಟಲ್ ಯೂಸ್ ಪಾಲಿಸಿ ಇನ್ ಸ್ಕೂಲ್ಸ್. ಈ ನೀತಿಯು ಶಾಲಾ ವಿದ್ಯಾರ್ಥಿಗಳಿಗೆ 1 ಗಂಟೆ ಸ್ಕ್ರೀನ್ ಸಮಯವನ್ನು ಮಿತಿಯನ್ನು ಪ್ರಸ್ತಾಪಿಸುತ್ತದೆ. ಮೇಜರ್ ಇರುವಂತಹ ಪ್ರಾವಿಷನ್ ಇದೆ, 1 ಗಂಟೆ ಮಾತ್ರ ಸ್ಕ್ರೀನಿಂಗ್ ಅವಕಾಶ ಕೊಡಿ ಅಂತ ಹೇಳ್ಬಿಟ್ಟು. ಈ ನೀತಿಯು ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಅನ್ವಯಿಸುತ್ತದೆ. ಇದು ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಅಲ್ಲ. ಯೂಶಲಿ ಪ್ರಾಥಮಿಕ ಶಾಲಾ ಮಕ್ಕಳು ಅಂದ್ರೆ ನಾವು ಏನ್ ಹೇಳ್ತೀವಿ ಅಂತಂದ್ರೆ 1 to 7th. ಬಟ್ ಇದು ಯಾರಿಗೆ ಅಪ್ಲೈ ಆಗ್ತಾ ಇರುವಂತದ್ದು? 9th 10th ಮತ್ತೆ PU ಸ್ಟೂಡೆಂಟ್ಸ್ ಗಳಿಗೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಶಾಲೆಗಳು ಡಿಜಿಟಲ್ ವೆಲ್ನೆಸ್ ಸಮಿತಿಗಳು ಹೇಳಿದೆ ಅಲ್ಲ, ಡಿಜಿಟಲ್ ವೆಲ್ನೆಸ್ ಕಮಿಟಿಗಳನ್ನ ಸ್ಥಾಪಿಸಬೇಕು. ಸೊ ಅವಾಗ ಅವರು ಅಲ್ಲೇ ಒಂದು ರೂಲ್ಸ್ ಗಳನ್ನ ಫ್ರೇಮ್ ಮಾಡುವಂಥದ್ದು ಅಥವಾ ಅದನ್ನ ಮಾನಿಟರ್ ಮಾಡುವಂತ ಕೆಲಸಗಳನ್ನ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಸರಿಯಾಗಿದೆ. ಆನ್ಸರ್ ಬಂದು 1 ಮತ್ತು 3 ಮಾತ್ರ ಸರಿಯಾಗಿದೆ. ಸೊ ಇಷ್ಟು ಆರ್ಟಿಕಲ್ ಜೊತೆ ಈ ಒಂದು ಸೆಷನ್ ಮುಗಿಸೋಣ. ಮುಂದೆ ಇನ್ನೊಂದಷ್ಟು ಆರ್ಟಿಕಲ್ ತಂದು ಡೀಟೇಲ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.